ಸನ್ ಸ್ಕ್ರೀನ್ಗಳು ಭಾಳ ಖರ್ಚಾಗುವಂಥ ಕಾಲ. ನನ್ನ ಚರ್ಮ ಸನ್ಬರ್ನ್ ಆಯಿತು, ನನ್ನ ಮುಖ ಕಪ್ಪಾಯಿತು, ನನ್ನ ಕೈಯೆಲ್ಲ ಕಪ್ಪಾಯಿತು. ಹುಡುಗಿಯರು ಹೆಣ್ಮಕ್ಳು ಅಂತೂ ಭಾಳ ಕೇರ್ ಮಾಡ್ತಾರೆ, ಹುಡುಗರು ಮಾಡ್ತಾರೆ. ಏನು ಸನ್ ಬರ್ನ್ ಹಾಕಿದ್ರೆ ಸೂರ್ಯ ಸುಟ್ಟಾಗ್ತಾನ ಅಥವಾ ನಮ್ಮ ಚರ್ಮ ಅದನ್ನ ಓಜೋನ್ ಪರ್ದ ಹಾಳಾಗಿದೆ, ಟೆಂಪ್ರೇಚರು ಈ ವರ್ಷ ಮತ್ತೆ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಬರ್ತದೆ ಅಂತ ಪ್ರಿಡಿಕ್ಷನ್ ಇದೆ. ಟೆಂಪ್ರೇಚರ್ ವ್ಯತ್ಯಾಸ ಆಗ್ತಾ ಇರೋದಂತ ಹೌದು. ಆ ಟೆಂಪ್ರೇಚರ್ಗೆ ನಾವು ಒಕ್ಕೋತೀವ, ಒಕ್ಕೊಡಲ್ಲ, ಸುಡ್ತದ ಚರ್ಮ. ಆದ್ರೆ ಬೇಸಿಗೆಯಲ್ಲಿ ಮಾತ್ರ ನನ್ನ ಚರ್ಮ ಸುಟ್ಟೋಗ್ತಾ ಇದೆ, ಕರ್ಗಾಗ್ತಾ ಇದೆ. ಹೋಗಿ ಬಂದ್ಬಿಟ್ರೆ ಸಾಕು ಟ್ಯಾನ್ ಆಗ್ತಾ ಇದೆ. ಈ ಮೇಲೆ ಲೋಷನ್ ಹಚ್ಚಿನ UV ರೇಸ್ ಪ್ರೊಟೆಕ್ಷನ್ ಮಾಡೋದು ಸೋಗ್ತಲ್ಲ. ಕೆಲವ್ರಿಗೆ ಆಗಲ್ಲ, ಇದೇ ಸೂರ್ಯನ ಬಿಸಿಲಲ್ಲಿ ಏನೂ ಆಗಲ್ಲ, ನನ್ನ ಕೈ ಏನೂ ಆಗಲ್ಲ. ಕೆಲವ್ರಿಗೆ ಯಾಕಾಗುತ್ತೆ, ಕೆಲವ್ರಿಗೆ ಯಾಕಾಗಲ್ಲ. ಒಳಗಿನಿಂದ ಚರ್ಮಕ್ಕೆ ಶಕ್ತಿಯನ್ನು ತುಂಬಿದ್ರೆ ಅದು ಹಾಗಾಗಲ್ಲ. ಮಕ್ಕಳನ್ನ ನೋಡಿ ನೀವು, ಮಕ್ಕಳನ್ನ ಬಿಸಿಲಿಗೆ ಆಟ ಆಡ್ಕೊಂಬಂದ್ರೆ ಅವ್ರ ಕೈಯಿಂದ ಚರ್ಮ ಕಪ್ಪಾಗಲ್ಲ ಅವ್ರಿಗೆ. ಈ ಆಹಾರ ಪದ್ಧತಿ ಅಂತೇನಿದೆಯೋ, ನೀವು ಚಳಿಗಾಲದಲ್ಲಿ ತಿನ್ನೋ ಆಹಾರವನ್ನು ಬೇಸಿಗೆಯಲ್ಲಿ ತಿನ್ನೋಂಗೆ ಖಂಡಿತವಾಗ್ಲೂ ಕಾಮನ್ ಫುಡ್ ಅಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಋತುವಿನಲ್ಲಿ ಒಂದೇ ಥರದ ಫುಡ್ಡನ್ನ ತಿನ್ನಬಾರ್ದು. ನಮ್ಮ ರಕ್ತದಲ್ಲಿ ಎಣ್ಣೆ ಅಂಶ ಜಾಸ್ತಿ ಆದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೀರಿನ ಅಂಶ ಜಾಸ್ತಿ ಕೇಳುತ್ತೆ. ಆ ಥರದ ಆಹಾರವನ್ನು ನಾವು ಸೇವನೆ ಮಾಡಬಾರ್ದು. ಆವಾಗ ಮಾತ್ರ ಇದು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಹಾಗಾದ್ರೆ ಬೇಸಿಗೆಯಲ್ಲಿ ಯಾವ ರೀತಿ ಆಹಾರ ತಿನ್ನಬೇಕು? ಕಲ್ಲಂಗಡಿ ಏನಾರು ತಿಂದರೆ, ಸ್ವಲ್ಪ ಸಿಪ್ಪೆ ಹತ್ತತ್ತ ಏನಾರು ತಿಂದ್ರೆ ಅಂದರೆ ಖಂಡಿತವಾಗ್ಲೂ ಅನುಭವಿಸಿರ್ತೀವಿ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಬಾಡಿ. ಬೇಸಿಗೆಯಲ್ಲಿ ಬೆವರು ಗೊತ್ತಿಲ್ಲದಂಗೆ ಹೋಗೋದು ಗ್ಯಾರಂಟಿ. ನೀವು ಒಳಗಡೆ ಮನೆ ಒಳಗೆ ಕೂತ್ಕೊಂಡ್ರೆ ಅದು ಹೋಗ್ತಾನೇ ಇರ್ತದೆ. ಬೆವರು ಹೋಗಿಸೋದಕ್ಕೆ ನಾವು ಫುಲ್ AC ರೂಮಲ್ಲಿ ಹಾಕೊಂಡು ಕೂತ್ಕೊಂಡು ಬೆವರು ಹೋಗಿಲ್ದಂಗೆ ನೋಡ್ಕೊಂಡ್ರೆ. ಇನ್ನು ಆಯುರ್ವೇದ ಔಷಧಿಗಳಿಗೆ ಬಂದರೆ ಈ ಲಾವಾಂಚದ ಬೇರು ಅಂತ ಸಿಗ್ತದೆ. ಇತ್ತೀಚೆಗೆ ಕೆಲವರು ಲಾವಾಂಚದ ನೀರನ್ನೇ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲ, ಲಾವಾಂಚ ಬೇರು ಎಲ್ಲಿ ಹುಡ್ಕೊಂಡು ನನಗೆ ಗೊತ್ತಾಗಿಲ್ಲ ಅಂದರೆ ಇದೇ ರೀತಿ ನೀರನ್ನ ಸ್ವಲ್ಪ ಕುದಿಸಿ ಚೆನ್ನಾಗಿ ಬಿಸಿಯಾಗಿ ಮಾಡಿ ಅದಕ್ಕೊಂದಷ್ಟು ಬೇಸಿಗೆ ಬಂತು. ಸನ್ ಸ್ಕ್ರೀನ್ಗಳು ಭಾಳ ಖರ್ಚಾಗುವಂಥ ಕಾಲ. ನನ್ನ ಚರ್ಮ ಸನ್ಬರ್ನ್ ಆಯಿತು, ನನ್ನ ಮುಖ ಕಪ್ಪಾಯಿತು, ನನ್ನ ಕೈಯೆಲ್ಲ ಕಪ್ಪಾಯಿತು. ಸೊ ಇದನ್ನು ಭಾಳಷ್ಟು ಜನ ಹುಡುಗಿಯರು ಹೆಣ್ಮಕ್ಳು ಅಂತೂ ಭಾಳ ಕೇರ್ ಮಾಡ್ತಾರೆ, ಹುಡುಗರು ಮಾಡ್ತಾರೆ. ಸೊ ಏನು ಸನ್ ಬರ್ನ್ ಹಾಕಿದ್ರೆ ಸೂರ್ಯ ಸುಟ್ಟಾಗ್ತಾನ ಅಥವಾ ನಮ್ಮ ಚರ್ಮ ಅದನ್ನ ಸುಟ್ಕೋತಾ ಇದೆಯಾ? UV ರೇಸ್ ಏನೋ ಜಾಸ್ತಿ ಬರ್ತಾಯಿದೆ, ಅದರಿಂದ ಏನು ಹಾಳಾಗ್ತಾ ಇದೆಯಾ? ಹೌದು. ಇವೆಲ್ಲವೂ ಒಂದು ಈ 10-15 ನಿಮಿಷದಲ್ಲಿ ನೋಡೋಣ. ಪರಿಹಾರನೂ ಹಾಗೆ ನೋಡೋಣ. ಓಜೋನ್ ಪರ್ದ ಹಾಳಾಗಿದೆ, ಟೆಂಪ್ರೇಚರು ಈ ವರ್ಷ ಮತ್ತೆ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಬರ್ತದೆ ಅಂತ ಪ್ರಿಡಿಕ್ಷನ್ ಇದೆ. ಹೌದು, ಇದು ದಿನೇ ದಿನ ಆಗ್ತಾಯಿದೆ. ಮನುಷ್ಯನ ಇಂಟರ್ವೆನ್ಷನ್ನಿಂದ ಟೆಂಪ್ರೇಚರ್ ವ್ಯತ್ಯಾಸ ಆಗ್ತಾ ಇರೋದಂತೂ ಹೌದು. ಆ ಟೆಂಪ್ರೇಚರ್ಗೆ ನಾವು ಒಕ್ಕೋತೀವ, ಒಕ್ಕೊಡಲ್ಲ, ಸುಡ್ತದ ಚರ್ಮ. ನೋಡೋಣ ಏನಾಗುತ್ತೆ. ಈ ಭೂಮಧ್ಯ ರೇಖೆ ಯಾರು ಬದುಕ್ತಾ ಇದ್ದಾರಲ್ಲ, ಅವರಿಂದ ಪ್ರಾರಂಭ ಮಾಡಿಕೊಂಡು, ಅಂದರೆ ವೆಸ್ಟ್ ಇಂಡೀಸ್ ಜನರು, ಕೀನ್ಯಾ ಜನರು, ಈ ಭೂಮಧ್ಯ ರೇಖೆಯಲ್ಲಿದ್ದಾರೆ. ಅವ್ರಿಗೆ ಉತ್ತರಾಯಣಕ್ಕೂ ತಿರುಗಲಿ, ದಕ್ಷಿಣಾಯನಕ್ಕೂ ತಿರುಗಲಿ, ಸೂರ್ಯ ಒಂದೇ ಥರ ಚೆನ್ನಾಗಿ ಬಿಸಿಲು ಕೊಡ್ತಾ ಇರ್ತಾರೆ. ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಹಿಂಗೆ ಬರ್ತಾ ಹೋದರೆ ನಮ್ಮ ದೇಶಕ್ಕೆ ಹೋದ್ಕೊಂಡ್ರೆ ಶ್ರೀಲಂಕನ್ಸ್ ನೋಡಿ ಸ್ವಲ್ಪ ಕಪ್ಪು. ತಮಿಳ್ನಾಡಿಗೆ ಬಂದರೆ ಇನ್ನು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಕರ್ನಾಟಕಕ್ಕೆ ಬಂದರೆ ಶ್ರೀಲಂಕಾ ತಮಿಳ್ನಾಡಿಗೆ ಹೋಲಿಸಿ ಸ್ವಲ್ಪ ಕಪ್ಪು ಕಡಿಮೆ ಆಯಿತು. ಹಾಗೆ ಇನ್ನೂ ಸ್ವಲ್ಪ ಮಹಾರಾಷ್ಟ್ರಕ್ಕೆ ಹೋಗಿ ಆಗಲೇ ಸ್ವಲ್ಪ ಫೇರ್ನೆಸ್ ಬಂತು. ಇನ್ನೂ ಸ್ವಲ್ಪ ಮೇಲೆ ದಿಲ್ಲಿ ಆ ಕಡೆ ಇನ್ನೂ ಸ್ವಲ್ಪ ಫೇರ್ನೆಸ್ ಬಂತು. ಅದಕ್ಕಿಂತ ರಾಜಸ್ಥಾನದಲ್ಲಿ ಬಿಸಿಲಿದೆ ಅಂದರೂ ಕೂಡ ಫೇರ್ನೆಸ್ ಇರ್ತದೆ. ಅದಕ್ಕಿಂತ ಸ್ವಲ್ಪ ಮೇಲೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಇನ್ನೂ ಸ್ವಲ್ಪ ಫೇರ್ನೆಸ್. ಸೊ ಕಾಶ್ಮೀರಕ್ಕೆ ಹೋಗಿ ಫುಲ್ ಫೇರ್ನೆಸ್ ಇರ್ತಾರೆ. ಚೀನಾಕ್ಕೆ ಹೋಗಿ ಇನ್ನೂ ಸ್ವಲ್ಪ ಫೇರ್. ರಷ್ಯಾಕ್ಕೆ ಹೋಗಿ ಫುಲ್ ವೈಟೇ ಇರ್ತಾರೆ. ಅಂದರೆ ಭೂಮಧ್ಯ ರೇಖೆಯಿಂದ ಮೇಲಕ್ಕೆ ಹಿಂಗೆ ಹೋಗ್ತಾ ಹೋದರೆ ಅಥವಾ ಕೆಳಕ್ಕೆ ಹೋಗ್ತಾ ಹೋದರೆ, ಆಸ್ಟ್ರೇಲಿಯಾ ಕಡೆಗೆ ಹಿಂಗೆ ಹೋಗ್ತಾ ಹೋದರೆ ಅದು ಸೂರ್ಯನ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಅದು ಕಡ್ಡಾಯ. ಸೂರ್ಯ ಹೆಚ್ಚು ಪ್ರಖರತೆ ಬಂದರೆ ಚರ್ಮ ಕಪ್ಪಾಗುತ್ತೆ. ಆದರೆ ಕಪ್ಪು ಚರ್ಮ ಕಾಯಿಲೆ ಅಲ್ಲ, ಅದು ಕಿನ್ನೆದರೆ ಕಾಯಿಲೆಯಿಂದ ಬಳಸ್ತದ್ರೇನು? ಕಾಯಿಲೆ ಅಲ್ಲ, ಅದು ಸ್ವಭಾವ. ಆದರೆ ಬೇಸಿಗೆಯಲ್ಲಿ ಮಾತ್ರ ನನ್ನ ಚರ್ಮ ಸುಟ್ಟೋಗ್ತಾ ಇದೆ, ಕರ್ಗಾಗ್ತಾ ಇದೆ, ಹೋಗಿ ಬಂದುಬಿಟ್ರೆ ಸಾಕು ಟ್ಯಾನ್ ಆಗ್ತಾ ಇದೆ ಅನ್ನೋಂಥದಕ್ಕೆ ಈ ಮೇಲೆ ಲೋಷನ್ ಹಚ್ಚಿನ UV ರೇಸ್ ಪ್ರೊಟೆಕ್ಷನ್ ಮಾಡೋದು, ಇವೆಲ್ಲದನ್ನು ಮಾಡೋದು ಸೂಕ್ತಲ್ಲ. ಬಟ್ಟೆ ಇಲ್ಲಿ ತನಕ ಹಾಕ್ಕೊಳ್ಳಿ, ದಟ್ಸ್ ಐಡಿಯಲ್ ವೇ. ಬಿಳಿ ಬಟ್ಟೆ ಹಾಕ್ಕೊಳ್ಳಿ, ಅದು ಐಡಿಯಲ್ ವೇ. ಇದು ಸೂರ್ಯನಿಂದ ಆಗ್ತಕ್ಕಂಥ ಒಂದು ಇದನ್ನು ತಡೆಯೋದು ಪ್ರೊಟೆಕ್ಷನ್ಗೆ ಬಟ್ಟೆಗಳು ಭಾಳ ಸೂಟಬಲ್. ಆದರೆ ಕೆಲವ್ರಿಗೆ ಆಗಲ್ಲಲ್ವ, ಇದೇ ಸೂರ್ಯನ ಬಿಸಿಲಲ್ಲಿ ಏನೂ ಆಗಲ್ಲ, ನನ್ನ ಕೈ ಏನೂ ಆಗಲ್ಲ, ಚರ್ಮದಲ್ಲಿ ಏನೂ ತುಂಬ ಹೇಗಿರ್ಬೇಕಂದ್ರೆ ಕನ್ನಡಿ ತಗೊಂಡು ಸೂರ್ಯನ ಕೈ ನಿಂಗೆ ಬಿಟ್ಕೊಂಡ್ರಷ್ಟೇ ನನ್ನ ಕೈ ಸುಡ್ಬೇಕು. ಬಿಟ್ಟರೆ ಸೂರ್ಯನ ಬಿಸಿಲಿಗೆ ಹೋದರೆ ಏನೂ ಆಗಲ್ಲ. ಏನಾಗುತ್ತೆ, ಕೆಲವ್ರಿಗೆ ಯಾಕಾಗುತ್ತೆ, ಕೆಲವ್ರಿಗೆ ಯಾಕಾಗಲ್ಲ? ಸಮಸ್ಯೆ ಎಲ್ಲಿದೆ ಅಂದರೆ ಚರ್ಮದಲ್ಲಿ ಒಂದಷ್ಟು ಸಮಸ್ಯೆ ಇದೆ. ಇದನ್ನು ಸಾಲ್ವ್ ಮಾಡ್ಕೋಬೇಕು. ಒಳಗಿನಿಂದ ಚರ್ಮಕ್ಕೆ ಶಕ್ತಿಯನ್ನು ತುಂಬಿದರೆ ಅದು ಹಾಗಾಗಲ್ಲ. ಮಕ್ಕಳನ್ನ ನೋಡಿ ನೀವು, ಮಕ್ಕಳನ್ನ ಬಿಸಿಲಿಗೆ ಆಟ ಆಡ್ಕೊಂಬಂದರೆ ಅವ್ರ ಕೈಯಿಂದ ಚರ್ಮ ಕಪ್ಪಾಗಲ್ಲ. ಅವ್ರಿಗೆ ಹೊಳೆ ಮೆತ್ಕೊಂಬಂದಿರೋ ಕಷ್ಟ ಬಿಟ್ಟರೆ ಕಪ್ಪಾಯಿತು ಅಂತೇನಿಲ್ಲ. ಏನಾಗಿದ್ರೆ ಆ ಚರ್ಮದ ಪದರಗಳೇನಿದೆಯಲ್ಲ, ಆ ಪದರಗಳಲ್ಲಿ ಜಿಟ್ಟಿನ ಅಂಶ ಚೆನ್ನಾಗಿರಬೇಕು, ನೀರಿನ ಅಂಶ ಚೆನ್ನಾಗಿರಬೇಕು. ವಿಶೇಷವಾಗಿ ಬೇಸಿಗೆ ಬಂತು ಅಂದರೆ ನೀರಿನ ಅಂಶ ತುಂಬ ಚೆನ್ನಾಗಿರ್ಬೇಕು. ಹಾಗಾದರೆ
ಯಥೇಚ್ಛ ನೀರು ಕುಡಿಯೋಣ ಅಂದರೆ ಬಾಯಾರಿಕೆ ಆದಷ್ಟು ಕುಡೀರಿ. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಕೇಳುತ್ತೆ, ಬಾಯಾರಿಕೆ ಆದಷ್ಟು ಖಂಡಿತ ಕುಡಿರಿ. ಲೀಟ್ರ್ಗಟ್ಟಲೆ ಅಳತೆ ಮಾಡ್ಕೊಂಡಲ್ಲ. ಆದರೆ ಅಲ್ಲಿ ಹೈಡ್ರೇಷನ್ ಯಾವಾಗಲೂ ಚೆನ್ನಾಗಿ ಮೇಂಟೈನ್ ಆಗಿರಬೇಕು. ಅಂದರೆ ಯಾವಾಗಲೂ ಸ್ನಿಗ್ಧತೆ ಇರಬೇಕು, ಆರ್ದ್ರತೆ ಇರಬೇಕು. ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಇದೊಂದು ಎಪಿಸೋಡಲ್ಲಿ ನೋಡೋಣ. ಆರ್ದ್ರತೆನ ಮೇಂಟೈನ್ ಮಾಡೋದು ಹೇಗೆ. ಈ ಆಹಾರ ಪದ್ಧತಿ ಅಂತೇನಿದೆಯೋ ಇದನ್ನು ಆಯುರ್ವೇದ ಆಯಾ ಋತುವಿನಲ್ಲಿ ಫಸ್ಟು ಬೈಫರ್ಕೇಟ್ ಮಾಡಿಬಿಡ್ತಾರೆ. ನೀವು ಚಳಿಗಾಲದಲ್ಲಿ ತಿನ್ನೋ ಆಹಾರವನ್ನು ಬೇಸಿಗೆಯಲ್ಲಿ ತಿನ್ನೋಂಗೆ ಅಷ್ಟು ಸ್ಪಷ್ಟವಾಗಿ ಚೇಂಜ್ ಮಾಡಿಬಿಡ್ತಾರೆ. ಅದನ್ನು ಚಳಿಗಾಲದಲ್ಲಿ ಹಸಿವು ಅನ್ನೋದು ಸಂಕಟ ಬಳಂಗಿರ್ತದೆ. ಆವಾಗ ಡೈಜೆಷನ್ಗೆ ಹೆವಿ ಇರೋವಂಥ ಆಹಾರವನ್ನು ಸೇವನೆ ಮಾಡಬೇಕಾಗ್ತದೆ. ಬೇಸಿಗೆ ಕಾಲದಲ್ಲಿ ಆ ಜೀರ್ಣಶಕ್ತಿ ಸಾಕಷ್ಟು ಕಮ್ಮಿ ಆಗಿಬಿಟ್ಟಿರ್ತದೆ. ಬೇಸಿಗೆಯಲ್ಲಿ ಬರೀ ನೀರು ಕುಡಿತೀವಿ ನಾವು, ಎಲ್ಲಿ ಹಸಿವಾಗ್ತದೆ ನೋಡಿ. ಆದರೆ ಚಳಿಗಾಲದಲ್ಲೂ ಇಡ್ಲಿ ದೋಸೆ ಪಡ್ಡು, ಬೇಸಿಗೆಯಲ್ಲೂ ಇಡ್ಲಿ, ಇದು ಕಾಮನ್ ಆಗಿಬಿಟ್ಟಿದೆ. ಈ ಕಾಮನ್ನೆಸ್ಸನ್ನು ನಾವು ತಕ್ಕೊಂಡ್ರೆ ಈ ಚರ್ಮದ ಸಮಸ್ಯೆನ ಸಾಲ್ವ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಕಾಮನ್ ಫುಡ್ ಅಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಋತುವಿನಲ್ಲಿ ಒಂದೇ ಥರದ ಫುಡ್ಡನ್ನು ತಿನ್ನಬಾರ್ದು. ಆವಾಗ ಮಾತ್ರ ಇದು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಹಾಗಾದ್ರೆ ಬೇಸಿಗೆಯಲ್ಲಿ ಯಾವ ರೀತಿ ಆಹಾರ ತಿನ್ನಬೇಕು? ಈ ಎಣ್ಣೆಯ ಆಹಾರವನ್ನು ಯಾವುದೇ ತಿಂದ್ಕೊಳ್ಳಿ ನೀವು, ಅವಾಗ ಏನಾಗುತ್ತೆ, ನಮಗೆ ಬಾಯಾರಿಕೆ ಜಾಸ್ತಿ ಆಗುತ್ತಾ? ಯಾವುದೇ ಎಣ್ಣೆ ಪೂರಿ ತಿನ್ಕೊಳ್ಳಿ, ಬಜಿ ಬೋಂಡ ತಿನ್ಕೊಳ್ರಿ, ಚಿತ್ರಾನ್ನ ತಿನ್ಕೊಳ್ರಿ, ಎಣ್ಣೆ ಪದಾರ್ಥನ ಯಾವುದು ಜಾಸ್ತಿ ತಿನ್ನಿ, ನಮಗೆ ಬಾಯಾರಿಕೆ ಜಾಸ್ತಿ ನೀರು ಬೇಕು ಅಂತ ಕೇಳಿಸುತ್ತೆ. ಹಾಗಾದರೆ ಏನಾದರೂ ಅರ್ಥ ಅಂದರೆ ಎಣ್ಣೆಯ ಪದಾರ್ಥ ಅಥವಾ ರಕ್ತದಲ್ಲಿ ಜಿಡ್ಡಿನ ಅಂಶವನ್ನಾದರೂ ಜಾಸ್ತಿ ಆಯಿತು ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೀರು ಜಾಸ್ತಿ ಬೇಕು ಅಂತ ಅರ್ಥ. ಕ್ಲಿಯರ್? ನಮ್ಮ ರಕ್ತದಲ್ಲಿ ಎಣ್ಣೆ ಅಂಶ ಜಾಸ್ತಿ ಆದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೀರಿನ ಅಂಶ ಜಾಸ್ತಿ ಕೇಳುತ್ತೆ. ಅದು ಬೇಸಿಗೆಯಿಂದ ಬಾಯಾರಿಕೆ ಆಗಿದ್ದಲ್ಲ, ತಿಂದಿದ್ದರಿಂದ ಬಾಯಾರಿಕೆ ಆಗಿತ್ತು. ನೀವು ಚಳಿಗಾಲದಲ್ಲೂ ಜಾಸ್ತಿ ಪೂರಿ ತಿಂದರೆ ಅವಾಗಲೂ ಬಾಯಾರಿಕೆ ಆಗುತ್ತೆ. ಸೊ ಈ ಬಾಯಾರಿಕೆ ಆಗೋದು ಜಿಡ್ಡಿನ ಅಂಶ ರಕ್ತದಲ್ಲಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ಆ ಥರದ ಆಹಾರವನ್ನು ನಾವು ಸೇವನೆ ಮಾಡಬಾರ್ದು. ಹಾಗಾದ್ರೆ ಯಾವ ಥರದ್ದು ಮಾಡಬೇಕು? ಯಾವ ಆಹಾರದಲ್ಲಿ ನೀರಿನ ಅಂಶ ಜಾಸ್ತಿ ಇದೆಯೋ ಆ ಥರದ ಆಹಾರಗಳನ್ನು ಸೇವನೆ ಮಾಡೋದು ಸೂಕ್ತ. ಈ ಅಕ್ಕಿ ನೋಡಿ, ಭತ್ತನ ನೀರಲ್ಲೇ ಬೆಳೀತದೆ. ನೀವು 24/7 ನೀರು ಬೆಳೆಸಿದ್ರು ಕೂಡ ಅವರು ಅದೇನು ಬೇರು ಕೊಳತು ಹೋಗಲ್ಲ, ಅಕ್ಕಿ ಗಿಡನೂ ಹಾಳಾಗಲ್ಲ, ಏನೂ ಆಗಲ್ಲ, ಯಾಕಂದರೆ ನೀರಿನಲ್ಲೇ ಬೆಳೀತದೆ. ಈ ಆಹಾರಗಳನ್ನು ತಗೊಳ್ಳಿ. ಅಕ್ಕಿ ಪ್ರಧಾನವಾಗಿರಬೇಕು. ನಾವು ಕಾರ್ಬೋಹೈಡ್ರೇಟ್ ಪ್ರಧಾನವಾಗಿ ಇರಬಾರ್ದು ಅಂತ ಗೋಳಾಟ ಅಲ್ಲ. ಹಣ್ಣುಗಳು ಯಥೇಚ್ಛವಾಗಿ ನೀರುಗಳನ್ನು ಹಿಡ್ಕೊಂಡಿರ್ತದೆ. ಕಲ್ಲಂಗಡಿ ಹಣ್ಣಲ್ಲ, ಅದನ್ನು ಡಿಲೀಟ್ ಮಾಡಿ ಹಣ್ಣುಗಳ ತಂಡದಿಂದ. ಏನು ಕಲ್ಲಂಗಡಿ ಡಿಲೀಟ್ ಮಾಡುವಂಥ ಡಾಕ್ಟ್ರು ಅಂದರೆ ಆಯುರ್ವೇದ ಹೇಳ್ತದೆ, ಚಿರ್ಬಟವನ್ನು ತೊಗೊಂಡ್ರೆ ರಕ್ತಪಿತ್ತ ಹೆಚ್ಚಾಗುತ್ತೆ ಅಂತ. ಸೊ ರಕ್ತದಲ್ಲಿ ಈಗಾಗಲೇ ಹೀಟ್ ಇದೆ. ಮತ್ತೊಂದು ಕೆಲವರು ಅನುಭವಿಸಿರ್ಬೇಕು, ಆ ಕಲ್ಲಂಗಡಿ ಏನಾರ ತಿಂದರೆ, ಸ್ವಲ್ಪ ಸಿಪ್ಪೆ ಹತ್ತತ್ತ ಏನಾರ ತಿಂದರೆ ಅಂದರೆ ಖಂಡಿತವಾಗ್ಲೂ ಅನುಭವಿಸಿರ್ತೀವಿ, ಸಿಕ್ಕಾಬಟ್ಟೆ ಹೀಟ್ ಆಗುತ್ತೆ ಬಾಡಿ, ತಂಪಾಗೋದಿಲ್ಲ. ಕಲ್ಲಂಗಡಿ ಹಣ್ಣು ತಂಪೇನಲ್ಲ, ಅದು ನಾವು ಅದನ್ನು ತಪ್ಪರ್ಥ ಮಾಡ್ಕೊಳ್ತೀವಿ. ಅದು ತಿಂದ್ವಿ ಅಂದರೆ ರಕ್ತದಲ್ಲಿ ಹೀಟ್ ಅಂಶ ತುಂಬ ಜಾಸ್ತಿ ಆಗಿಬಿಟ್ಟು ರಕ್ತದ ಪ್ರಮಾಣ ವಿಕೃತಿಯಿಂದ ಜಾಸ್ತಿ ಆಗುತ್ತೆ. ಪ್ರಮಾಣತಃ ಜಾಸ್ತಿ ಆಗುತ್ತೆ, ಆದರೆ ಕೆಟ್ಟ ರೀತಿಯಲ್ಲಿ ಜಾಸ್ತಿ ಆಗುತ್ತೆ. ಡೇಂಜರಸ್ ಏನಂದರೆ BP ಬರ್ಬೋದು. ಹಾಗಾಗಿ ಅದನ್ನು ಬೇಡ ಅಂತ ಹೇಳಿದೆ. ಲೆಟ್ ಇಟ್ ವಿಲ್ ಡಿಸ್ಕಸ್ ಇನ್ ಅದರ್ ಎಪಿಸೋಡ್. ಅದನ್ನು ಕಲ್ಲಂಗಡಿ ಹಣ್ಣಲ್ಲ, ಅದನ್ನು ಬಿಟ್ಟು ಉಳಿದಂಥ ಹಣ್ಣುಗಳನ್ನು ಪ್ರಮಾಣತಃ ತೊಗೊಳ್ಬೋದು. ಹಣ್ಣುಗಳನ್ನು ಹೊಟ್ಟೆ ತುಂಬಿಸ್ಕೊಳ್ಳೋ ಒಂದು ಹೊತ್ತು ಹೈಡ್ರೇಷನ್ ಚೆನ್ನಾಗಿರ್ತದೆ. ಉಳಿದಂತೆ ಆಹಾರವನ್ನು ಮಿದುವಾಗಿ ಬೇಯಿಸಿ ನೀರಿನ ಅಂಶ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ. ಅವಾಗಲೂ ಕೂಡ ಚರ್ಮ ತುಂಬ ಸಾಫ್ಟಾಗಿರ್ತದೆ ಅಥವಾ ಸುಡೋದಿಲ್ಲ, ಈಸಿಯಾಗಿ ಬರ್ನ್ ಆಗೋದಿಲ್ಲ, ಸನ್ಬರ್ನ್ ಆಗೋದಿಲ್ಲ. ಸೊ ಈ ಥರದ ನೀರಿನ ಅಂಶ ಆಹಾರದ ಒಳಗಿನಿಂದನೇ ಬರಬೇಕೇ ಹೊರತು ಆಹಾರವನ್ನು ಡ್ರೈ ತಿಂದುಬಿಟ್ಟು ಎಲ್ಲ ಟೈಮಲ್ಲೂ ತಿಂತೀವಲ್ಲ ಅದೇ ರೀತಿ ಆಹಾರವನ್ನು ತಿಂದು ನಾನು ಲೀಟ್ರ್ಗಟ್ಟಲೆ ನೀರು ಕುಡಿದೆ ಮೂತ್ರದಿಂದ ಹೊರಗೋಗ್ತದೆ ಹೊರತು ಚರ್ಮದ ಒಳಭಾಗದಲ್ಲಿ ಬಂದು ಅಲ್ಲಿ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೂತ್ಕೊಳ್ಳಲ್ಲ. ಯೂಶ್ವಲಿ ಬೇಸಿಗೆಯಲ್ಲಿ ಬೆವರು ಗೊತ್ತಿಲ್ಲದಂಗೆ ಹೋಗೋದು ಗ್ಯಾರಂಟಿ. ನೀವು ಒಳಗಡೆ ಮನೆ ಒಳಗೆ ಕೂತ್ಕೊಂಡ್ರೂ ಅದು ಹೋಗ್ತಾನೇ ಇರ್ತದೆ ಬೆವರು. ಇದು ಕಾಮನ್ ಥಿಂಗ್, ಒಳ್ಳೇದದು, ಕೆಟ್ಟದ್ದಲ್ಲ. ಖಂಡಿತವಾಗ್ಲೂ ಬೆವರು ಹೋಗಿಸೋದಕ್ಕೆ ನಾವು ಫುಲ್ AC ರೂಮಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಬೆವರು ಹೋಗ್ಲಿಲ್ಲಂಗೆ ನೋಡಿಕೊಂಡ್ರೆ ಇಲ್ಲ. ಬೆವರು ಒಂದು ವೇಸ್ಟ್, ಶರೀರದ ಒಂದು 3 ಮಲಗಳಲ್ಲಿ ಅದು ಒಂದು. ಬೇದಿ ಹೋಗೋದೊಂದು ಮಲ ಆದರೆ, ಮೂತ್ರ ಒಂದಾದರೆ ಬೆವರು ಇನ್ನೊಂದು. ಇವು ಎಲ್ಲದರಿಂದಲೂ ವೇಸ್ಟೇ ಹೊರಗೆ ಹೋಗೋದು. ಬೇಸಿಗೆ ಕಾಲದಲ್ಲಿ ನಮಗೆ ಇದೊಂದು ವರ ಇದು. ಬೆವರಿಂದ ಸಾಕಷ್ಟು ಉಪ್ಪಿನ ಅಂಶ, ಸಾಕಷ್ಟು ಕಲ್ಮಶಗಳೆಲ್ಲ ಹೊರಗೆ ಹೋಗ್ತದೆ. ನೀವು ಬೇಸಿಗೆಯಿಂದ ಅದು ಹೊರಗೆ ಹೋಗೋದನ್ನು ತಡೆಯೋದು ಅವಶ್ಯಕತೆ ಇಲ್ಲ. ಅದು ಹೊರಗೆ ಹೋಗಬೇಕು, ನೀವು ಫಿಲ್ಲಪ್ ಮಾಡಬೇಕು. ಸೊ ಅದು ಹೊರಗೆ ಹೋದರೆ ಎಷ್ಟೋ ಚರ್ಮವ್ಯಾಧಿಗಳು ಹುಷಾರಾಗುತ್ತೆ ಬೆವರಿಂದ ಹೊರಗೆ ಹೋದರೆ. ಯಾಕಂದರೆ ಬೆವರಿನ ಮುಖಾಂತರನೇ ಚರ್ಮವ್ಯಾಧಿಗಳು ಬರುವಂಥದ್ದು. ಸೊ ಯಾವ ಬೆವರು ಹೊರಗೆ ಹೋಗಬೇಕು, ಹೇಗೆ ಹೊರಗೆ ಹೋಗಬೇಕು, ಹೇಗೆ ಹೊರಗೆ ಹೋಗಬಾರ್ದು ಅಂತ ಒಂದಷ್ಟು ನೋಡೋಣ. ಸೊ ಬೆವರು ಏನಾದರೂ ತುಂಡು ತುಂಡಾಗಿ ಸಣ್ಣ ಸಣ್ಣ ವಿಭಾಗ ಆಯಿತು ಅಂದರೆ ಅದರಲ್ಲಿ ಬೆವರಲ್ಲಿರ್ತಕ್ಕಂಥ ಜಿಡ್ಡಿನ ಅಂಶ ಇರ್ತದೆ. ಅದನ್ನು ನಾವು ಕ್ಲೇದ ಅಂತ ಆಯುರ್ವೇದದಲ್ಲಿ ಕರಿತೀವಿ, ಅಲೋಪತಿಯಲ್ಲೂ ಕೂಡ ಬೇರೆ ವಿಧಾನದಿಂದ ಕರೀತಾರೆ. ಅದು ತುಂಡು ಮಾಲಿಕ್ಯೂಲ್ ತುಂಡಾಗಿ ಈಸಿಯಾಗಿ ಹೊರಗೋಯ್ತು ಅಂದರೆ ಏನೂ ಆಗೋಲ್ಲ, ಚರ್ಮ ಭಾಳ ಚೆನ್ನಾಗಿರ್ತದೆ. ಈ ಬೆವರು ಬರದೇ ಇದ್ರೇ ದೊಡ್ಡ ಸಮಸ್ಯೆ. ಏನು ಹಂಗಂದರೆ ಆಯುರ್ವೇದ ಏನು ಹೇಳ್ತದೆ ಅಂದರೆ ಬೆವರಿನ
ಕೆಲಸ ಏನು ಅಂತ ಆಯುರ್ವೇದ ಹೇಳ್ತದೆ. ಬೆವರು, ಮನುಷ್ಯನ ಸ್ವೆಟ್ ಅಥವಾ ಸ್ವೇದ ಏನು ಕೆಲಸ ಮಾಡ್ತದೆ ಅಂದರೆ ರೋಮಗಳನ್ನು, ರೋಮಕೂಪಗಳನ್ನು, ಚರ್ಮವನ್ನು ಸ್ನಿಗ್ಧವಾಗಿಡ್ತದೆ ಅಂತ ಹೇಳ್ತದೆ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ರೋಮಗಳನ್ನು ಅಂದರೆ ಕೂದಲುಗಳಿದಾವೆ ಅವನ್ನು, ಅದರ ಬುಡವನ್ನು, ರೋಮಕೂಪಗಳನ್ನು, ಚರ್ಮವನ್ನು ಭಾಳ ಸ್ನಿಗ್ಧವಾಗಿ ಚೆನ್ನಾಗಿ ಸಾಫ್ಟಾಗಿ ಇಟ್ಟಿರ್ತದೆ. ಇದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಬೇಸಿಗೆಯಲ್ಲಿ ಬೆವರು ಹೊರಗೆ ಹೋಗೋದನ್ನು ಅದನ್ನು ಅಲೋ ಮಾಡಿ, ಅದನ್ನೇನೋ ಹಾಕ್ಕೊಂಬಿಟ್ಟು ಅದನ್ನು ಎ ಸಿ ಹಾಕ್ಕೊಂಬಿಟ್ಟು ತಣ್ಣ ಹಾಕ್ಕೊಂಡು ಬೆವರು ಹೊರಗೆ ಹೋಗೋದಂಗೆ ಮಾಡ್ಕೊಬಿಟ್ಟು ಅವನ್ನ ಕೂತ್ಕೊಳ್ಳಿ, ಚೆನ್ನಾಗಿ ಬೆವರು ಬರಲಿ, ಅದನ್ನು ರಿಹೈಡ್ರೇಟ್ ಮಾಡೋಕ್ಕೆ ಬರ್ತೀವಿ ಹಣ್ಣುಗಳು ಇವನ್ನೆಲ್ಲ ತೊಗೊಂಡು. ಸೊ ಇದು ನಮಗೆ ಕಡ್ಡಾಯವಾಗಿ ಮಾಡುವಂಥದ್ದು. ಇನ್ನು ಆಯುರ್ವೇದ ಔಷಧಿಗಳಿಗೆ ಬಂದರೆ ಏನು ಮಾಡ್ಬೋದು ಅಂದರೆ ಈ ಲಾವಂಚದ ಬೇರು ಅಂತ ಸಿಗ್ತದೆ. ಲಾವಂಚದ ಬೇರು ಭಾಳಷ್ಟು ಜನ ಕೇಳಿದಿರಿ. ಲಾವಂಚದ ಬೇರು ತಂದು ಸುಮ್ಮನೆ ನೀರಲ್ಲಿಟ್ಟರೂ ಸಾಕು, ಅದಾಗ್ತದೆ. ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿಟ್ಟರಂತೂ ಅದ್ಭುತ. ಉಗುರು ಬೆಚ್ಚು, ತುಂಬ ಕುದಿಯುವಂಥ ನೀರು ಬೇಕಾಗಿಲ್ಲ. ಕುದಿಯುವಂಥ ನೀರಲ್ಲಿ ಹಾಕಿದರೆ ಲಾವಂಚದಲ್ಲಿ ತಂಪು ಮಾಡುವಂಥ ಯಾವ ಅಂಶ ಇದೋ ಅವೆಲ್ಲ ಎವಾಪರೇಟ್ ಆಗಿ ಗಾಳಿಗೆ ಹೋಗ್ತವೆ. ಹಾಗಲ್ಲ, ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಲಾವಂಚದ ಬೇರು ಅಂತಂದು ಹಾಕ್ಕೊಳ್ಳಿ. ಅದು ಒಂದು ಮನೆಗೆ ಕುಡಿಯೋದಕ್ಕೆ ನಿಮಗೆ 5 ಲೀಟ್ರ್ ಬೇಕೋ 10 ಲೀಟ್ರ್ ಬೇಕೋ ಅಷ್ಟಕ್ಕೆ ಹಾಕಿಟ್ಬಿಡಿ. ಅದೇ ನೀರನ್ನು ಬಗ್ಸ್ಕೊಂಡು ಕುಡಿತಾ ಹೋಗೋದು. ಇತ್ತೀಚೆಗೆ ಕೆಲವರು ಲಾವಂಚದ ನೀರನ್ನೇ ಸೇಲ್ ಮಾಡ್ತಾಯಿದ್ದಾರೆ. ಸೊ ಬೆಟ್ರ್ ಆಪ್ಷನ್, ನಿಮ್ಮ ಮನೇಲಿ ಒಂದಷ್ಟು ಕುಡಿಯೋ ನೀರಿಗೆ ಲಾವಂಚನ ಹಾಕ್ಕೊಂಡ್ಬಿಟ್ರೆ ಅದನ್ನು ನೀವು ಮನೇಲಿ ಯಾವುದು ಫಿಲ್ಟರ್ ಇದೆ ಅದು ನೀರು ತಕ್ಕೊಳ್ಳೋದು, ಸ್ವಲ್ಪ ಉಗುರು ಬೆಚ್ಚಗೆ ಮಾಡೋದು, ಕುದಿಸ್ಬೇಡಿ, ಬಿಸಿ ಮಾಡಿ ಅದಕ್ಕೆ ಹಾಕಿಟ್ಬಿಡಿ, ಕಲರ್ ಚೇಂಜ್ ಆಗುತ್ತೆ. ದಟ್ಸ್ ಇನಫ್. ಇಲ್ಲ ಲಾವಂಚಿ ಬೇರೆ ಎಲ್ಲಿ ಹುಡ್ಕೊಂಡು ನಂಗೆ ಗೊತ್ತಾಗಿಲ್ಲ ಅಂದರೆ ಇದೇ ರೀತಿ ನೀರನ್ನು ಸ್ವಲ್ಪ ಕುದಿಸಿ, ಅಂದರೆ ಭಾಳೊಟ್ಟು ಕುದಿಸೋದು ಬೇಕಾಗಿಲ್ಲ, ಚೆನ್ನಾಗಿ ಬಿಸಿಯಾಗಂಗೆ ಮಾಡಿ ಅದಕ್ಕೊಂದಷ್ಟು ಕೊತ್ತಂಬರಿ ಕಾಳು ಬೀಜ ಅಥವಾ ಧನಿಯಾ ಅಂತ ಕರಿತೀರಿ, ಕೊರಿಯಂಡರ್ ಅಂತಿರಲ್ಲ, ಆ ಬೀಜಗಳನ್ನು ಸ್ವಲ್ಪ ಪೌಡ್ರಲ್ಲ ಸ್ವಲ್ಪ 2 ಭಾಗ ತುಂಡಾಗೋ ರೀತಿ ಮಾಡಿ ಅದಕ್ಕೆ ಹಾಕಿಬಿಟ್ಟು ಮುಚ್ಚಿಡಿ. ಸ್ವಲ್ಪ ನೀರು ತಣ್ಣಗೆ ಹಾಕಿಬಿಡಿ. ಅದನ್ನು ದಿನನಿತ್ಯ ಹೋಲ್ ಡೇ ಅದನ್ನು ಬಳಸಿದರೆ ಭಾಳಷ್ಟು ತಂಪಾಗಿರ್ತದೆ. ಈ 2 ವಿಧಾನಗಳು ಸಾಕು. 2 ಮಿಕ್ಸ್ ಮಾಡಿ ಹಾಕ್ಬೋದು. ಸೊ ಇದನ್ನು ಮಾಡಿದ್ರೆ ಶರೀರ ತಂಪಾಗಿರ್ತದೆ, ಹೈಡ್ರೇಷನ್ ಚೆನ್ನಾಗಿಟ್ಟಿರ್ತದೆ, ಚರ್ಮದ ಈ ಏನು ಸುಡೋದಾಗಲಿ ಒಡೆಯೋದಾಗಲಿ ಇವೆಲ್ಲ ಸಾಮಾನ್ಯವಾಗಿರಲ್ಲ. ಕಡ್ಡಾಯವಾಗಿ ಮಾಡಬಾರ್ದಂಥದ್ದು ಅಂದರೆ ಎಣ್ಣೆ ಪದಾರ್ಥಗಳನ್ನು ಈ ಕಾಲದಲ್ಲಿ ಕಡ್ಡಾಯವಾಗಿ ತಿನ್ನಬೇಡಿ. ಅದು ಒಳ್ಳೆಯದಲ್ವೇ ಅಲ್ಲ, ಯಾವ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದು ಚರ್ಮಕ್ಕೂ ತೊಂದರೆ, ಕಿಡ್ನಿಗೂ ತೊಂದರೆ, ಲಿವರ್ಗೂ ತೊಂದರೆ, ಆರೋಗ್ಯಕ್ಕೆ ಅಷ್ಟು ಸೂಕ್ತವಾದ್ದಲ್ಲ. ಚಳಿಗಾಲದಲ್ಲಿ ತಿಂದಿದ್ರೆ ದಟ್ಸ್ ಫೈನ್, ಈ ಬೇಸಿಗೆ ಕಾಲದಲ್ಲಿ ಬೇಡ. ಸೊ ಆಯುರ್ವೇದದಲ್ಲಿ ಏನನ್ನು ಮಾಡಿಸ್ಬೋದು ಅಂದರೆ ಸೆಸ್ಟಿಕ ಪಿಂಡ ಸ್ವೇದ ಅಂತ ಇದೆ. ಅದು ಒಂದು ಅದ್ಭುತವಾದ ಚಿಕಿತ್ಸೆ. ನೀವು ಅದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆ ಚಿಕಿತ್ಸೆಯ ಫಲಿತಾಂಶವನ್ನು. ಅದು ಏನು ಮಾಡ್ತದೆ ಅಂದರೆ ಚರ್ಮದ ಲೇಯರನ್ನು ಮೇಲ್ಭಾಗ ಅಲ್ಲ, ಕೆಳಭಾಗದಲ್ಲಿ 5-6ನೇ ಲೇಯರ್ನ ಕೆಳಗೆ ಅದು ಕೆಲಸ ಮಾಡ್ತದೆ. ಅಲ್ಲೇ ಕೆಲಸ ಮಾಡಬೇಕಾಗಿರೋದು. ಅಲ್ಲಿ ವೇದಿನಿ ತ್ವಚ ಅಂತ ಇದೆ, ರೋಹಿಣಿ ತ್ವಚ ಅಂತ ಇದೆ. ಆ ತ್ವಚೆಗಳೇ ಇಡೀ ಮೇಲಿನ ಆ 2 ಲೇಯರ್ಗಳೇ ಮೇಲಿನ ಲೇಯರ್ಗಳನ್ನು ತುಂಬ ಚೆನ್ನಾಗಿ ನೋಡುವಂಥದ್ದು. ಸೊ ಆ ಲೇಯರಿಗೆ ಬೇಕಾದಂತಹ ಷಷ್ಟಿಕ ಪಿಂಡ ಸ್ವೇದ ಅಂದರೆ ಅಕ್ಕಿಯಿಂದ, ಒಂದು ಷಷ್ಟಿಕ ಅಂತ ಸಿಗುತ್ತೆ, ಆ ಅಕ್ಕಿಯಿಂದ ಹಾಲಿನಲ್ಲಿ ಔಷಧೀಯ ದ್ರವ್ಯಗಳ ಸಿದ್ಧ ಹಾಲನ್ನು ತಯಾರು ಮಾಡ್ಕೊಂಡು ಅದರಲ್ಲಿ ಅದನ್ನು ಬೇಯಿಸಿ ಅದನ್ನ ಸಾಫ್ಟ್, ಅದು ಗಂಧ ಇದ್ದಂಗೆ ಇರ್ತದೆ, ಅದನ್ನು ತೊಗೊಂಡು ಮಸಾಜ್ ಮಾಡುವಂಥದ್ದು. ಅದು ಚರ್ಮವನ್ನು ನೀವು ಅದನ್ನು ನೆಕ್ಸ್ಟ್ ನೋಡ್ಕೋಬೋದು, ಆ ಚರ್ಮ ಎಷ್ಟು ಕಾಂತಿಯುತವಾಗಿ ಬರ್ತದೆ, ಚರ್ಮದ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತೆ. ಸೊ ಬೇಸಿಗೆಯಲ್ಲಿ ಅಟ್ಲೀಸ್ಟ್ ವಾರಕ್ಕೆ 1 ಸರಿನಾದರೂ ಈ ಷಷ್ಟಿಕ ಪಿಂಡ ಸ್ವೇದನ್ನು ಹತ್ತಿರದ ಆಯುರ್ವೇದ ವೈದ್ಯರಲ್ಲಿ ಅದನ್ನು ನೀವು ತೊಗೊಳ್ಬೋದು. ಅದು ತುಂಬ ಬೆನಿಫಿಷಿಯಲ್. ಹಾಗೆ ಅದಾದ ತಕ್ಷಣ ಒಂದು ತೈಲ ಲೇಪವನ್ನು ಮಾಡ್ತಾರೆ, ಅದು ಕೂಡ ದಟ್ಸ್ ಒನ್ ಆಫ್ ದ ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಸೊ ಇದರ ಹೊರತಾಗಿಯೂ ಕೂಡ ತಮಗೆ ಸಣ್ಣ ಔಷಧಿಗಳು ಸಿಗ್ತದೆ, ಅಂದರೆ ತಂಪಾಗಿ ಇಟ್ಕೊಳ್ಳೋಕೆ ಏನು ಬೇಕು ಅಂತ ಅವೆಲ್ಲ ಮೇಂಟೈನ್ ಮಾಡಿದ್ರೆ ಈ ಚರ್ಮದ ಸುಡುವಿಕೆ ಇರೋದಿಲ್ಲ. ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ಔಷಧಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ಕೆಲವು ವಿಶೇಷವಾದ ಪಂಚಕರ್ಮಗಳನ್ನು ಮಾಡ್ಕೊಳ್ಳೋದು. ನಮ್ಮ ಸಂಸ್ಥೆ ಈ ಬೇಸಿಗೆಯಲ್ಲಿ ಕೆಲವು ವಿಶೇಷವಾದ ಪಂಚಕರ್ಮಗಳನ್ನು ಡಿಸ್ಕೌಂಟ್ ಪ್ರೈಸಲ್ಲೂ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಬೇರೆ, ಮಧ್ಯವಯಸ್ಕರಿಗೆ ಬೇರೆ, ವೃದ್ಧಪ್ಪರಿಗೆ ಬೇರೆ ಅಂತಲೂ ಬೇಸಿಗೆಯಲ್ಲಿ ಪಂಚಕರ್ಮಗಳನ್ನು ನಾವು ಮಾಡ್ಕೊಳ್ತೀವಿ. ಈ ಥರದ್ದು ಈ ಶರದ್ ಋತುವಿನಲ್ಲಿ ವಿರೇಚನ ಅಂತೇನು ಮಾಡಿಸಿದ್ದು, ಅದೇ ರೀತಿ ಬೇಸಿಗೆಯಲ್ಲಿ ಇದರದೇ ಆದ ಒಂದು ಬಹಿರ್ಪರಿಮಾರ್ಜನ ಪಂಚಕರ್ಮಗಳನ್ನು ಮಾಡ್ತೀವಿ. ಅದನ್ನು ಆಸಕ್ತರು ಅದನ್ನು ತೊಗೊಳ್ಬೋದು. ವೈದ್ಯರನ್ನು ಭೇಟಿ ಆದರೆ ಅವರು ಯಾವುದು ಸೂಕ್ತ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಬೇಸಿಗೆಯ ಸಮಸ್ಯೆಗಳನ್ನು ಪರಿಹಾರ ಮನೆಯಲ್ಲಿ ಮಾಡ್ಕೊಳ್ಳಿ, ಆಹಾರದಲ್ಲಿ ಮಾಡ್ಕೊಳ್ಳಿ, ಔಷಧಿಲೂ ಮಾಡ್ಕೊಳ್ಳಿ, ಪಂಚಕರ್ಮಗಳನ್ನು ಮಾಡ್ಕೊಳ್ಳಿ, ಬೇಸಿಗೆಯನ್ನು ಎಂಜಾಯ್ ಮಾಡ್ಕೊಂಡು ಕಳೀರಿ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.